ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬದನೆಕಾಯಿ ಪಲ್ಯನ ನೀವು ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟಾಗಿ ಮಾಡಿರ್ತೀರ. ಬಟ್ ನಾನಿವತ್ತು ಯುನಿಕ್ ಸ್ಟೈಲಲ್ಲಿ ತುಂಬ ಈಸಿ ಟೇಸ್ಟಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಾನು ಇದಕ್ಕೆ ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ನಿಮ್ಮ ಕಿಚನ್ದಾಗ ಇದ್ದೇ ಇರ್ತಾವ್ರಿ. ಒಂದೇ ಥರ ಪಲ್ಯ ತಿಂದು ಬೋರ್ ಆಗಿದ್ದರೆ ಈ ಡಿಫ್ರೆಂಟಾಗಿ ಮಾಡ್ತಿರುವಂಥ ರೆಸಿಪಿಯನ್ನು ನೀವು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು 250 ಗ್ರಾಮ್ ಅಂದರೆ ಪಾವು kg ಆಗಷ್ಟು ಫ್ರೆಶ್ ಆಗಿರುವ ಚಿಕ್ಕ ಚಿಕ್ಕ ಎಳೆ ಬದನೆಕಾಯನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಪಲ್ಯ ಎಷ್ಟು ಚಿಕ್ಕ ಬದನೆಕಾಯಿ ಇರುತ್ತಲ್ಲ ರೀ, ಪಲ್ಯ ಅಷ್ಟೇ ತುಂಬಾ ಟೇಸ್ಟಿ ಆಗ್ತದೆ ರೀ. ಇದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಒಬ್ಬೊಬ್ಬರು ತೆಗೆದು ಮಾಡ್ತಾರೆ ಅಥವಾ ಒಬ್ಬರು ಅದನ್ನು ಹಾಗೇನೆ ಬಿಟ್ಟು ಮಾಡ್ತಾರೆ. ನಾನು ಈ ಥರ ಸೆಂಟರಲ್ಲಿ ಕಟ್ ಮಾಡಿ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕರೆಕ್ಟಾಗಿ ನೋಡಿ ಯಾವುದೇ ರೀತಿ ಹುಳ ಇರಲೇ ಇರಬಾರ್ದು ಚೆನ್ನಾಗಿರೋ ಬದನೆಕಾಯನ್ನೇ ತೊಗೊಂಡಿದ್ದೀನಿ ರೀ. ಎಲ್ಲವನ್ನು ಒಮ್ಮೆಲೆ ಕಟ್ ಮಾಡಿ ಈ ರೀತಿ ಇಟ್ಕೋತಾ ಇದ್ದೀನಿ. ನೋಡಿ, ಒಮ್ಮೆಲೆ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಒಬ್ಬೊಬ್ಬರು ಕಟ್ ಮಾಡಿ ಇದನ್ನು ನೀರಿನಲ್ಲಿ ತೊಳೆದುಬಿಟ್ಟು ಪಲ್ಯಕ್ಕೆ ಯೂಸ್ ಮಾಡ್ತಾರೆ. ನಾನು ಫಸ್ಟೇ ಇದನ್ನು ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಈ ಬದನೆಕಾಯನ್ನು ಹಾಕಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಆಯಿಲ್ ಹಾಕಿ ಇದನ್ನು ಸ್ವಲ್ಪ ಹುರಿತೀನಿ ರೀ. ಇದನ್ನು ನೀವು ಪಲ್ಯ ಹಾಗೇನೂ ಮಾಡ್ಬೋದು. ಹುರಿದು ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡ್ರಿ, ಗ್ಯಾಸ್ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಇದನ್ನು ಹುರಿಯೋಣ್ರಿ. ಈ ರೀತಿ ಮೇಲೆ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸ್ ಬಂದರೆ ಸಾಕ್ರಿ. ಈಗ ಇದು ಕರೆಕ್ಟಾಗಿ ಫ್ರೈ ಆಗ್ಯದ್ರಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ 1 ಸ್ಪೂನ್ ಆಗಷ್ಟು ಆಯಿಲು, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಅರ್ಧ ಸ್ಪೂನ್ ಆಗಷ್ಟು ಹವೇಜ, ಸ್ವಲ್ಪ ಇವು ಫ್ರೈ ಆಗಲಿ ರೀ. ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ತೊಗೋತಾ ಇದ್ದೀನಿ. ನೀವು 2 ಸ್ಪೂನ್ ಆಗಷ್ಟು ಹುರಿದಿರುವ ಶೇಂಗಾನು ತೊಗೊಂಡ್ರು ನಡೀತದೆ ಅಥವಾ 1 ಸ್ಪೂನ್ ತೊಗೊಂಡ್ರು ನಡೀತದೆ ರೀ. ಎರಡು ಟೇಸ್ಟು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಈಗ ಸ್ವಲ್ಪ ಹೊತ್ತಿಗೆ ಫ್ರೈ ಆದಮೇಲೆ ನಾನಿಲ್ಲಿ 10 ರಿಂದ 12 ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿ ಪಲ್ಯಾಗ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೆ ಇದರ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾನು ಒಂದು ಚಿಕ್ಕ ಈರುಳ್ಳಿಯನ್ನು ಈ ರೀತಿ ಉದ್ದದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಹಾಕ್ಬೋದು. ಒಂದು 3 ಬ್ಯಾಡಗಿ ಮೆಣಸಿಕಾಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಹೊತ್ತನೇ ಫ್ರೈ ಮಾಡೋಣ್ರಿ. ಆನಿಯನ್ನ ಸ್ವಲ್ಪ ಸಾಫ್ಟ್ ಆದರೆ ಸಾಕ್ರಿ. ಕಲರೇನು ಸ್ವಲ್ಪ ಚೇಂಜ್ ರೆಡ್ ಆಗೋವರೆಗಿನ ಫ್ರೈ ಮಾಡೋದು ಬೇಡ. ಈಗ ಮುಚ್ಚಿ ನಾನಿಲ್ಲಿ 1 ನಿಮಿಷ ಆಗಷ್ಟೇ ಇದನ್ನು ಬೇಯಿಸ್ತೀನಿ ರೀ. ಈಗ ನೋಡಿ, ಇವು ಮುಚ್ಚಿ ಬೇಯಿಸೋದ್ರಿಂದ ತುಂಬಾ ಆನಿಯನ್ನ ಸಾಫ್ಟಾಗಿ ಕರೆಕ್ಟಾಗಿ ಬೇಯ್ದದ್ರಿ. ಇದನ್ನು ನಾನು ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಆರಿದ್ಮೇಲೆ ಗ್ರೈಂಡ್ ಮಾಡ್ತೀನಿ ರೀ. ಈಗ ನೋಡ್ರಿ, ಇದು ಆರ್ಯದ. ಈಗ ಈ ಮಿಕ್ಸರ್ ಜಾರಿಗೆ ಹಾಕಿ ಮಿಕ್ಸರ್ ಜಾರ್ಗೆ ಇದನ್ನು ಹಾಕಿ ಒಂದು 3 ರಿಂದ 4 ಸ್ಪೂನ್ ಆಗಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನಾನಿಲ್ಲಿ ಗ್ರೈಂಡ್ ಮಾಡ್ತೀನಿ ರೀ. ನೋಡಿರಿ, ಕಲರೂ ತುಂಬಾ ಚೆನ್ನಾಗಿ ಬಂದದ್ರಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಇಲ್ಲಿ ತುಂಬಾ ಚೆನ್ನಾಗಿ ಮತ್ತು ಫೈನಾಗಿ ಪೇಸ್ಟ್ ಆಗಿದ್ರಿ. ಈಗ ಅದೇ ಪ್ಯಾನ್ಗೆ ನಾನು ಇನ್ನೊಂದು ಸ್ಪೂನ್ ಆಯಿಲು, ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪಿನ ಬದಲಿ ನೀವು ಕಸೂರಿ ಮೆಂತಿನೂ ಹಾಕ್ಬೋದು. ಇದು ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಸ್ವಲ್ಪ ಫ್ಲೇವರ್ಗಾಗಿ ಮತ್ತು ಟೇಸ್ಟ್ಗಾಗಿ ನಾನು ಇಂಗನ್ನು ಹಾಕ್ತಾಯಿದ್ದೀನಿ. ಇಂಗು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಬದನೆಕಾಯಿ ಪಲ್ಯಲ್ಲಿ ಇಂಗು ತುಂಬಾ ಟೇಸ್ಟ್ ಕೊಡ್ತದೆ ರೀ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ರೀ. ಈಗ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಗ್ಯಾಸ ಲೋ ಫ್ಲೇಮ್ದಾಗಿರಲಿ.
ಈಗ ಅದೇ ಪಾತ್ರೆಯಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಕುಕ್ ಮಾಡೋಣ್ರಿ. ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀವಲ್ಲ ಅಷ್ಟೇ ಗ್ರೇವಿ ತುಂಬಾ ಟೇಸ್ಟಿ ಆಗ್ತದೆ. ಇದನ್ನು ನಾನು 2 ನಿಮಿಷ ಮುಚ್ಚಿ ಇದನ್ನು ಬೇಯಿಸ್ತೀನಿ ರೀ. ನೋಡಿರಿ, ಇಲ್ಲಿ ಬೇಯಿಸಿದ ಮೇಲೆ ಆಯಿಲೆಲ್ಲ ಸೆಪ್ರೇಟ್ ಆಗಿದೆ. ಈಗಂದ್ರೆ ಇದು ಕರೆಕ್ಟಾಗಿ ಬೇಯ್ದಂಗೆ ರೀ. ಇದಕ್ಕೆ ನಾನೊಂದು 3 ಸ್ಪೂನ್ ಆಗಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ತುಂಬಾ ಸಪ್ಪಗಿರುವಂಥ ಮೊಸರು, ಹುಳಿ ಮೊಸರು ಟೇಸ್ಟು ಚೆನ್ನಾಗಿ ಕೊಡಲ್ರಿ. ಇದರ ಬದಲಿ ನೀವು ಕ್ರೀಮನ್ನಾದರೂ ಹಾಕ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಮೊಸರು ಹಾಕಿದಾಗ ಇವಾಗಲೂ ಗ್ಯಾಸ ಲೋ ಫ್ಲೇಮ್ದಾಗಿರ್ಬೇಕ್ರಿ. ನೋಡ್ರಿ, ಈಗ ಚೆನ್ನಾಗಿ ಲೋ ಫ್ಲೇಮ್ದಲ್ಲಿನೇ ಇದನ್ನು ಮಿಕ್ಸ್ ಮಾಡೋಣ್ರಿ. ಮುಚ್ಚಿ ಇನ್ನೊಂದು 2 ನಿಮಿಷ ನಾನಿಲ್ಲಿ ಬೇಯಿಸ್ತೀನಿ. ಮೊಸರು ಹಾಕಿರೋ ಗ್ರೇವಿ ತುಂಬಾ ಟೇಸ್ಟಿ ಕೊಡ್ತಾವ್ರಿ. ನೋಡಿರಿ, ಈಗ ಇದನ್ನು ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ, ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ನಾನಿಲ್ಲಿ ಫ್ಲೇವರ್ಗಾಗಿ ತುಂಬಾ ಡಿಫ್ರೆಂಟಾಗಿ 1 ಸ್ಪೂನ್ ಆಗಷ್ಟು ಸಾಂಬಾರು ಪೌಡ್ರನ್ನು ಹಾಕ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡ್ರ್, ನೀವು ಯಾವುದನ್ನಾದರೂ ಹಾಕ್ಬೋದು. 1/4 ಸ್ಪೂನ್ ಆಗಷ್ಟು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲನೂ ಹಾಕ್ಬೋದು ಅಥವಾ ಬಿಡ್ಬೋದು. ಇದನ್ನು ಈಗ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಬೇಯಿಸೋಣ್ರಿ. ಮಸಾಲೆ ಎಷ್ಟು ಚೆನ್ನಾಗಿ ಬೇಯ್ತಾವಲ್ರಿ, ಗ್ರೇವಿ ಅಷ್ಟೇ ಟೇಸ್ಟಿ ಆಗ್ತದೆ ರೀ. ಇಲ್ಲಿ ನಾನು ಇನ್ನೂವರೆಗೆ ಉಪ್ಪು ಹಾಕಿಲ್ಲ, ರುಚಿಗೆ ತಕ್ಕಷ್ಟು ಈಗ ಉಪ್ಪು ಹಾಕ್ತಾಯಿದ್ದೀನಿ ರೀ. ಮೊಸರು ಹಾಕಿ ಮಾಡೋ ಗ್ರೇವಿಯಲ್ಲಿ ಉಪ್ಪನ್ನು ಯಾವಾಗಲೂ ಲಾಸ್ಟಿಗೆ ಹಾಕಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸೋಣ್ರಿ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈಗ ಫ್ರೈ ಮಾಡಿಟ್ಕೊಂಡಿರೋಂಥ ಬದನೆಕಾಯಿಯನ್ನು ಇದ್ರಾಗೆ ಹಾಕಿ ಮಿಕ್ಸ್ ಮಾಡೋಣ್ರಿ. ಇದ್ರೊಳಗೆ ಎಲ್ಲ ಈಗ ಮಸಾಲೆ ಹೋಗಿ ಚೆನ್ನಾಗಿದು ಬೇಯಬೇಕ್ರಿ. ಗ್ರೇವಿ ನೀವು ನೋಡಿಕೊಂಡು ಮಾಡ್ಕೋಬೋದು. ಗ್ರೇವಿ ಇಲ್ಲ ಸ್ವಲ್ಪ ಥಿಕ್ ಅನ್ಸುತ್ತೆ ಅಂಥೇಳಿ ಇನ್ನೊಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ರೀ. ಈಗ ನೀರು ಹಾಕಿ ಮುಚ್ಚಿ ನಾನು ಬದನೆಕಾಯಿ ಮೆತ್ತಗಾಗೋವರೆಗೂ 5 ನಿಮಿಷ ಇದನ್ನು ಬೇಯಿಸ್ತೀನಿ ರೀ. ನೋಡಿರಿ, ಇದು ಕರೆಕ್ಟಾಗಿ ಬೇಯ್ದದ್ರಿ. ಇನ್ನೂ ತುಂಬಾ ಸಾಫ್ಟ್ ಬೇಕಂದ್ರೆ ಇನ್ನೂ 7ರಿಂದ 8 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನೀವು ಬೇಯಿಸ್ಬೇಕ್ರಿ. ಈಗ ನೋಡಿರಿ, ಇದು ಸಾಫ್ಟ್ ಆಗ್ಯದ್ರಿ. ಈಗ ಸ್ವಲ್ಪ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ. ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ರೀ. ಇದು ರೊಟ್ಟಿ, ಚಪಾತಿ, ಬಿಸಿ ಅನ್ನ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ. ಮತ್ತು ಇದನ್ನು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ರೀ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.